ಪೊಲೀಸ್ ಸ್ಟೇಷನ್ನಲ್ಲಿ ದರ್ಶನ್ ವಿಗ್ ಕೂಡ ತೆಗೆಸಿದ್ದಾರೆ. ದರ್ಶನ್ ವಿಗ್ ತೆಗೆಸಿದ್ದಾರೆ. 2-3 ಕಾರಣಗಳಿರಬಹುದು. ಒಂದು, ವಿಗ್ ಇರುತ್ತಲ್ಲ, ಈಗ ಕೆಲವರು ಹೇರ್ ಪ್ಯಾಚ್ ಮಾಡಿಸ್ಕೊಳ್ತಾರೆ, ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಳ್ತಾರೆ, ಕೆಲವರು ವಿಗ್ ಹಾಕ್ಕೊಳ್ತಾರೆ, ಕೆಲವರು ಎಕ್ಸ್ಟೆನ್ಷನ್ ಹಾಕ್ಸ್ಕೊಳ್ತಾರೆ, ಕೆಲವೊಂದು ಪಾತ್ರಗಳಿಗೆ ಬೇಕಾದ ಹಾಕ್ಸ್ಕೊಳ್ತಾರೆ. ಇದೇನಾಗುತ್ತೆ, ಕೆಲವೊಮ್ಮೆ ಈ ವಿಗ್ಗನ್ನು ಪ್ರತಿನಿತ್ಯ ಸೆಟ್ ಮಾಡೋದು ಅಂತ ಕೂಡ ಇರುತ್ತೆ. ಸೆಟ್ ಮಾಡಬೇಕಾಗುತ್ತೆ, ಒಂದು ಕಿರಿಕಿರಿ ಆಗುತ್ತೆ, ಅದು ತಲೆಗೆ ಒಂದು ಕಿರಿಕಿರಿ ಆಗುತ್ತೆ. ಸೊ ಹಾಗಾಗಿ ಅದನ್ನು ಸೆಟ್ ಮಾಡೋಕ್ಕೊಬ್ಬರು ಇರ್ತಾರೆ. ದೊಡ್ಡ ನಟ, ಖ್ಯಾತನಾಮ, ಸೆಟ್ ಮಾಡೋಕ್ಕೊಬ್ಬರು ಇರಬಹುದು. ಆದರೆ ಇಲ್ಲೇನಾಗುತ್ತೆ, ಸ್ಟೇಷನ್ನಲ್ಲೇ ಅವತ್ತಿಂದ ಬಂದಿದ್ದಾರಲ್ಲ, ಇಲ್ಲಿ ಮನೆಯಲ್ಲಿ ಸಿಗ್ತಕ್ಕಂಥ ಸೌಲಭ್ಯ ಸಿಗಲ್ಲ. ನನಗೆ ಯಾರೋ ಅವ್ರನ್ನ ಕರೀರಿ, ಇವ್ರನ್ನ ಕರೀರಿ ಅಂತ ಏನಿರಲ್ಲ. ಈಗ ವಿಗ್ ಇದ್ದಾಗ ಅದ್ರದ್ದು ಕಿರಿಕಿರಿ ಆದರೆ ಅಥವಾ ಸೆಟ್ ಮಾಡಿಸ್ಕೊಳ್ಬೇಕಾದ್ರೆ ತೆಗಿಬೇಕಾಗತ್ತೆ. ಇದು ಭಾಗ 1. ಭಾಗ 2, ಯಾವ ಒಂದು ರೇಣುಕಾಸ್ವಾಮಿ ಮರ್ಡರ್ ಆಗಿದೆಯೋ ಆ ಸ್ಥಳದಲ್ಲಿ ಸಾಕಷ್ಟು ಕೂದಲು ಸಿಕ್ಕಿದೆ. ಅಲ್ಲಿ ಕೂದಲು ಸಿಕ್ಕಾಗ ದರ್ಶನ್ ಕೂದಲು ಟೆಸ್ಟ್ ಮಾಡಬೇಕಲ್ವಾ, ಆಗ ವಿಗ್ ತೆಗೆದು ದರ್ಶನ್ ಅವರ ಕೂದಲನ್ನ ಸ್ಯಾಂಪಲ್ ತೆಗೆದುಕೊಂಡು ಅದನ್ನು ಟೆಸ್ಟಿಗೆ ಕಳಿಸ್ಕೊಡ್ಬೇಕಾಗತ್ತೆ. ಆ ಕಾರಣದಿಂದಾಗಿಯೂ ಕೂಡ ದರ್ಶನ್ ವಿಗ್ ತೆಗೆಸಿರಬಹುದು. ಒಂದು, ಸೆಟ್ ಮಾಡೋ ಕಿರಿಕಿರಿ ಇರುತ್ತೆ ಅದರಲ್ಲಿ, ಅದು ಸ್ಟೇಷನ್ನಲ್ಲಿದ್ದಾಗ ಆಗಲ್ಲ. ಯಾರೋ ಅದಕ್ಕೆ ಅಂತ ಒಬ್ಬ ಮನುಷ್ಯ ಇರಲ್ಲ ಅಲ್ಲಿ. ಈ ಹೇರ್ ಪ್ಯಾಚ್ ಎಲ್ಲ ಮಾಡಿಸ್ಕೊಂಡಾಗ ಅದೇನಾಗುತ್ತೆ, ಸುಮಾರು 1 ತಿಂಗಳಿಗೋ 25 ದಿನಕ್ಕೋ ಹೋಗಬೇಕಾಗತ್ತೆ. ಹೇರ್ ಪ್ಯಾಚ್ ಮಾಡಿಸ್ಕೊಂಡಾಗ ಪೂರ್ತಿ ಅದನ್ನು ಹೆಡ್ ಶೇವ್ ಮಾಡಿರ್ತಾರೆ, ಒಂದು ಭಾಗದಲ್ಲಿ ಶೇವ್ ಮಾಡಿರ್ತಕ್ಕಂಥ ಭಾಗದಲ್ಲಿ ಅದನ್ನು ಅಂಟಿಸಿರ್ತಾರೆ. ಆ ಗೋಂದು ಮತ್ತೆ ಚೇಂಜ್ ಮಾಡಬೇಕು, ಮತ್ತು ಒಂದು ಹೇರ್ ಕಟ್ ಕೂಡ ಆ ಸಂದರ್ಭದಲ್ಲಿ ಮಾಡಿಕೊಡ್ತಾರೆ. ಸೊ ಇಷ್ಟು ಪ್ರಕ್ರಿಯೆ ಅದರಲ್ಲಿರುತ್ತೆ. ವಿಗ್ ಆದಾಗ ಸ್ವೆಟ್ ಆಗೋದು, ಸ್ವಲ್ಪ ಗಾಯ ಆದಂಗೆ ಆಗೋದು, ಸ್ವಲ್ಪ ಅದರಲ್ಲಿ ಕೆರೆತ ಆಗೋದು ಕೂಡ ಆಗುತ್ತೆ. ಹಾಗಾಗಿ ಈ ಕಿರಿಕಿರಿಗಳು ಕೂಡ ಇರ್ತವೆ. ಹಾಗಾಗಿ ದರ್ಶನ್ ವಿಗ್ ತೆಗೆಸಿ ಕೂದಲಿನ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇದು ಕೂಡ ಈ ಒಂದು ಕೊಲೆಯ ಕೇಸ್ನ ತನಿಖೆಯ ಒಂದು ಭಾಗವಾಗಿ ಅಷ್ಟೇ ಇದು ವಿಗ್ ತೆಗೆಸಿದ್ದಾರೆ. ಸೊ DNA ಟೆಸ್ಟನ್ನು ಮಾಡಿಸೋಕ್ಕೋಸ್ಕರವಾಗಿ ದರ್ಶನ್ ಕೂದಲು ಬೇಕಾಗಿರುತ್ತೆ. ಹಾಗಾಗಿ ದರ್ಶನ್ ತಲೆ ಮೇಲಿನ ವಿಗ್ಗನ್ನು ತೆಗೆಸಿ ಹೇರ್ ಟೆಸ್ಟ್ಗೆ ಪೊಲೀಸರು ಕಳಿಸ್ಕೊಟ್ಟಿದ್ದಾರೆ.